80 ರೂಪಾಯಿ ಸಿಕ್ಕಿದ್ರು ಲಾಭ ಇರುತ್ತೆ ಸರ್. ಯಾಕಂದ್ರೆ ಲಕ್ಷ ಆಗಿತ್ತು. ಎಲ್ಲ ಖರ್ಚಾಗೋದು ನಿಮ್ಗೆ 15 ದಿವಸಕ್ಕೆ 15 ದಿನಕ್ಕೆ 15 ದಿವಸಕ್ಕೆ 1.25 ಲಕ್ಷ. 1 ಲಕ್ಷ. ಎಲ್ಲ ಆತ್ಮೀಯ ರೈತ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಾ ಸಸ್ಯ ಸಂಜೀವಿನಿ. ಎಲ್ರಿಗೂ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ವನಕಾಸ್ಪುರದಲ್ಲಿದ್ದೀವಿ. ಇದು ವನಕಾಸ್ಪುರ ಬಂದು ಆನೇಕಲ್ ಡಿಸ್ಟಿಕ್, ಆನೇಕಲ್ ತಾಲೂಕು, ಬೆಂಗಳೂರು ಜಿಲ್ಲೆ. ಈ ಒಂದು ಊರಲ್ಲಿ ಒಬ್ರು ಮಧು ಅಂತ ಇದ್ದಾರೆ. ಇವರು ತುಂಬಾ ಚೆನ್ನಾಗಿ ರೋಸ್ ನ ಬೆಳೆದಿದ್ದಾರೆ. ಪ್ರಗತಿಪರ ರೈತರು ಅಂತ ಹೇಳ್ಬೋದು. ರೋಸ್ ಬೆಳೆದಲ್ಲಿ ಪ್ರಗತಿಪರ ರೈತರು ಅಂತ ಹೇಳ್ಬೋದು. ಗುಲಾಬಿ ಕೇಳಿದ್ರ, ಹೂಗಳ ರಾಣಿ ಎಂದೇ ಕರೆಯುವ ಗುಲಾಬಿ ನಾವು ಯಾವುದೇ ಮನುಷ್ಯರಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ಯಾರೇ ಒಂದು ಜೀವಿ ಹುಟ್ಟಿ ಸಾವಿನವರೆಗೂ ಕೂಡ ಈ ಒಂದು ರೋಸ್ ನಾವು ಉಪಯೋಗಿಸ್ತೀವಿ. ಸೊ ಹಾಗಾಗಿ ಆ ಒಂದು ಬೆಳೆನ ಬೆಳೆದು ಇವರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಉತ್ತಮ ಆದಾಯ ಕೂಡ ಈ ಒಂದು ಬೆಳೆಯಿಂದ ಪಡಿತಾ ಇದ್ದಾರೆ. ಹಾಗಾಗಿ ಈ ಒಂದು ಬೆಳೆಯ ಬಗ್ಗೆ ಮಾಹಿತಿಯನ್ನ ಅವ್ರ ಹತ್ರ ನಾವು ತಿಳ್ಕೊಳಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೂ ಕೃಷಿಯ ಮಾಹಿತಿಗಳು ನಮ್ಮ ಚಾನಲ್ ಲಭ್ಯವಿರ್ತವೆ. ಇಷ್ಟು ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸರ್ ಮಧು ಅಂತ. ಊರು? ವನಕಾಸ್ಪುರ. ನೀವು ಎಷ್ಟು ವರ್ಷದಿಂದ ರೋಸ್ ಬೆಳೆದಿದ್ದೀರಾ? ಸರ್ ನಾನು ಬೆಳೆದು 1 ವರ್ಷ 10 ತಿಂಗಳಾಯ್ತು ಸರ್. 1 ವರ್ಷ 10 ತಿಂಗಳಾಯ್ತು. ಫಸ್ಟ್ ನಿಮ್ಗೆ ರೋಸ್ ಬಗ್ಗೆ ಏನಾದ್ರು ಮಾಹಿತಿ ಇತ್ತಾ? ಯಾವ ತರ ನೀವು ರೋಸ್ ನ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಬೇರೆ ಬೆಳೆ ಇತ್ತಲ್ಲ, ರೋಸ್ ನ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಇಲ್ಲ ಸರ್, ಇದು ಚೂಸ್ ಮಾಡ್ಕೊಂಡಿದ್ರಂದ್ರೆ ಸೌದೆ ಗಿಡ ಅದು ಇದು ಆಗ್ತಾ ಇದೆ. ಅದ್ರಲ್ಲಿ ಅಷ್ಟೇನು ಇನ್ಕಮ್ ಬರ್ತಾ ಕಮ್ಮಿ ಇತ್ತು ಇನ್ಕಮ್. ಅದರಿಂದ ನಮ್ಮಮ್ಮ ಇಟ್ಕೊಂಡು ರೋಸ್ ಹಾಕೋಣ ಅಂದ್ರು. ಫಸ್ಟ್ ನಮ್ದು 5 ಸ್ಟಾರ್ ಅಂತ ಇತ್ತು, ನಮ್ ತಂದೆಯವ್ರು ಹಾಕಿದ್ರು. ಅದು ಒಂದು 10 ವರ್ಷ ಬಂದಿತ್ತು. ಅದರಿಂದ ನಮ್ಗೆ ಅದು ಕೂಡ್ ಬಂದಿತ್ತು. ಅದರಿಂದ ಮತ್ತೆ ಇದನ್ನ ಹಾಕ್ತೀವಿ ಸರ್. ಇದು ಹಾಕಿದ್ರ. ಸೊ ಓವರ್ ಆಗಿ ಈ ರೋಸ್ ಬೆಳೆದಿದಾರಲ್ಲ, ಈಗ 1 ವರ್ಷ 1.5 ವರ್ಷ ಆಯ್ತು ಹೇಳಿದ್ರ ನೀವು. ನಿಯರ್ಲಿ 2 years ಇಂದ ಬೆಳಿತಾ ಇದೀನಿ ಅಂತ ಹೇಳಿದ್ರೆ ನಿಮ್ಗೆ ಕಾಲ್ ಮಾಡಿದಾಗ. ಸೊ ನಿಮ್ಗೆ ಯಾವ ತರ ಅನಿಸಿದೆ? ಲಾಭ ಅನಿಸಿದೆ? ಲಾಭದಾಯಕ ಅನಿಸಿದೆ ಹೇಗೆ? ಹೌದು ಸರ್, ಲಾಭ ಇದೆ ಸರ್, ಲಾಭ ಇದೆ. ಇವಾಗ 270 ಹಂಗಿದೆ. ಸೀಸನ್ ಮೇಲೆ ಸರ್, ಒಂದ್ಸತಿ ಹೆಂಗಂದ್ರೆ ವೇರಿಯೇಷನ್ ಇದ್ದೇ ಇರುತ್ತೆ. ಸೀಸನ್ ಮೇಲೆ ಹೋಗ್ತಾ ಇರುತ್ತೆ ಸರ್. ಸೀಸನ್ ಮೇಲೆ ಹೋಗುತ್ತೆ. ಹೌದು ಸರ್. ಓಕೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಈಗ ನೀವು ಇದರಿಂದ ತಿಂಗಳಿಗೆ ಎಷ್ಟು ಆದಾಯನ ಪಡಿತಾ ಇದ್ದೀರಾ? ಸರ್ ನಮ್ಗೆ ನಾನು ಚೆನ್ನೈಗೆ ಹಾಕೋದು. ಇಲ್ಲಿಂದ ಚೆನ್ನೈಗೆ ಕಳ್ಸೋದು. ಒಂದು ಬಾಕ್ಸ್ಗೆ ಇದು 9 ಇಂದ 10 kg ಹಾಕ್ತೀನಿ. ಅದ್ರಲ್ಲಿ ಇವಾಗ ಪ್ರೆಸೆಂಟ್ 270 240 ಗಂಟ ಇದೆ. ಆಮೇಲೆ ಇದು 15 ದಿನಕ್ಕೆ ಒಂದ್ಸತಿ ಬಿಲ್ ಆಗುತ್ತೆ. ಆಮೇಲೆ ಲಾಸ್ಟ್ ಮಂತ್ ಹೇಳ್ಬೋದ ಸರ್ ಎಷ್ಟಾದ್ರೆ ಸರ್? ಲಾಸ್ಟ್ 15 days ಅಲ್ಲಿ 1 ತಿಂಗಳಿಗೆ 1.25 ಲಕ್ಷ ಆಗಿತ್ತು. ಅದರಲ್ಲಿ 2,20,000 ಬಿಲ್ ಆಗಿತ್ತು. ಲಗೇಜ್ ಕಮಿಷನ್ ಬಂದ್ಬಿಟ್ಟು 12%. ಪರ್ ಬಾಕ್ಸ್ ಕ್ರೇಟ್ ಬಂದ್ಬಿಟ್ಟು 60 ರೂಪಾಯಿ. ಅದೆಲ್ಲ ಹೋಗಿ ನನಗೆ 1.25 ಲಕ್ಷ ಆಗಿತ್ತು. ಎಲ್ಲ ಖರ್ಚಾಗೋದು ನಿಮ್ಗೆ 15 ದಿವಸಕ್ಕೆ? 15 ದಿನಕ್ಕೆ 15 ದಿವಸಕ್ಕೆ 1.25 ಲಕ್ಷ. 1,75,000 ಆದಾಯನ ನೀವು ಪಡೆದಿದ್ದೀರಿ. ಹೌದು. ಈ ಸೆತಿಗೂ ಬರುತ್ತೆ. 15 ದಿವಸದಲ್ಲಿ ಮಾತ್ರ ಇದು? ಹೌದು ಸರ್, ಭಾನುವಾರಕ್ಕೆ ಕ್ಲಿಯರ್ ಆಗುತ್ತೆ 15 ದಿನಕ್ಕೆ. ಈ ಸೆತಿನೂ 1.25 ಲಕ್ಷ ಗಂಟ ಪ್ರೊಡಕ್ಷನ್ ರೇಟ್ ಇದ್ರೆ ಲಾಭ. ಓವರ್ ಆಲ್ ಎಷ್ಟು ಎಕರೆ ನೀವು ರೋಸ್ ಮಾಡಿದ್ದೀರಾ ಸರ್? ಇದು 35 ಗುಂಟ ಆಯ್ತು ಸರ್. 35 ಗುಂಟ ಆಯ್ತು. ಯಾವ ವೆರೈಟಿ ಹಾಕಿದ್ದೀರಾ ಸರ್? ಮಿರಾಬಲ್ ಅಂತ. ರೆಡ್. ಮಿರಾಬಲ್ ರೆಡ್. ಹೌದು ಹೌದು. ಅಂದ್ರೆ ಈ ಸಸಿಗೆ ಎಷ್ಟು ಕಾಸ್ಟ್ ಆಗುತ್ತೆ? ಯಾವ ಟೈಮಲ್ಲಿ ನಾವು ಈ ಸಸಿನ ಹಚ್ಚೋದು? ಏನಾದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇದು ನಮ್ಮ ದೊಡ್ಡಪ್ಪ ಮಗ ನಂಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟ. ಇದು ನಾನು ಮೇಲ್ ಹಾಕಿದ್ದು 2002 ಅಲ್ಲಿ. ಸರ್ ಇದು ಪ್ಯಾಕೆಟ್ ಮೇಲೆ ಹೋಗುತ್ತೆ. ಚಿಕ್ಕ ಪ್ಯಾಕೆಟ್ 7 rupees, ಇನ್ ಸ್ವಲ್ಪ ದೊಡ್ಡದು 11, ಇನ್ ಸ್ವಲ್ಪ ದೊಡ್ಡದು 15. ಗಿಡ ಮೇಲೆ ಸೈಜ್ ಮೇಲೆ ಹೋಗುತ್ತೆ ಸರ್. ಹೌದು ಸರ್. ಈಗ ಯಾರಾದ್ರೂ ರೈತರು ರೋಸ್ ನ ಬೆಳಿಬೇಕು, ನಾವು ರೋಸ್ ಗುಲಾಬಿ ಕೃಷಿನ ಮಾಡ್ಬೇಕಪ್ಪ ಅಂದ್ರೆ ಇದರಿಂದ ಗೌರ್ಮೆಂಟ್ ಏನೋ ಸಬ್ಸಿಡಿ ಸಿಗುತ್ತಾ ರೈತರಿಗೆ? ಇಲ್ಲ ಸರ್, ಎಂತದಿಲ್ಲ, ಸಿಗೋದೇ ಇಲ್ಲ. ಇದು ಡ್ರಿಪ್ ಅಲ್ಲಿ ಮಾತ್ರ ಸಿಗುತ್ತೆ. ನಾನ್ ಸಬ್ಸಿಡಿ ಏನ್ ಮಾಡ್ಕೊಂಡಿಲ್ಲ. ಹಂಗೆ ಕಾಸು ಕೊಟ್ಟು ಹಳ್ಳೇದಿತ್ತು ನನ್ನ ಹತ್ರ, ಅದಾಕ್ಬಿಟ್ಟು ಇದು ಹೊಸ ತಗೊಂಬಂದಿ ಸರ್. ಡ್ರಿಪ್ ಮಾತ್ರ ಸಿಗುತ್ತೆ. ಓಪನ್ ಫೀಲ್ಡ್ ಗೆ, ಪಾಲಿ ಹೌಸ್ ಗೆ ಸಿಗುತ್ತೆ. ಸರ್, ಈಗ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಬಂದ್ರೆ, ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬರ್ತವೆ. ಮೈಕ್ರೋ ಅಂದ್ರೆ ಲೈಕ್ ನಿಮ್ಗೆ ಗೊತ್ತಿರೋದೇ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಈ ತರ ಬರ್ತವೆ. ಅದನ್ನ ನಾವು ವಾರಕ್ಕೆ ಕೊಡ್ತೀರಾ, ತಿಂಗಳಿಗೆ ಕೊಡ್ತೀರಾ, ಇಲ್ಲ ಬೇಸಲ್ ಡೋಸ್ ಯಾವ್ದು ಕೊಡ್ತೀವಿ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇದು ಡ್ರಿಪ್ ಅಲ್ಲಿ ಕೊಡ್ತೀನಿ, ವಾಟರ್ ಸಾಲ್ಯುಬಲ್, ವೀಕ್ಲಿ ಒನ್ಸ್. ಆಮೇಲೆ ಈ ಐರನ್, ಈ ಬೋರನ್, ಎಡ್ಡೆ ಎಲ್ಲ ಕೊಟ್ಮೇಲೆ, ಐರನ್ ಎಲ್ಲ ಕೊಟ್ಮೇಲೆ ಸ್ವಲ್ಪ ಇದು ಎಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ಬೋರನ್ ಅದೆಲ್ಲ ಕೊಟ್ಮೇಲೆ ಸ್ವಲ್ಪ ಟೈಟ್ ಆಗಿ ಸ್ವಲ್ಪ ಕಲರ್ ಶೈನಿಂಗ್ ಎಲ್ಲ ಬರುತ್ತೆ. ಅದರಿಂದ ಸರ್. ಮತ್ತೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಇದು DAP, ಪೊಟ್ಯಾಶ್
ಅದೆಲ್ಲ ಇದು 3 ತಿಂಗಳಿಗೊಂದ್ಸತಿ ಕೊಡ್ತೀನಿ ಸರ್. ಮ್ಯಾಕ್ರೋನ್ಯೂಟ್ರಿಯನ್ಸ್ 3 ತಿಂಗಳಿಗೆ ಮೂರ್ ಸತಿ ವಾಟರ್ ಸಾಲ್ಯುಬಲ್ ವೀಕ್ಲಿ ಒನ್ಸ್ ಕೊಡ್ತೀನಿ ಸರ್. ಮತ್ತೆ ಈಗ ಬೇರೆ ಹೊಂಗೆ ಹಿಂಡಿ ಆಯ್ತು, ಪುಡಿ ಗೊಬ್ಬರ, ಅದ್ರ ಬಗ್ಗೆ ಆರ್ಗ್ಯಾನಿಕ್ ಆಗಿ ಕೊಟ್ಟಿಗೆ ಗೊಬ್ಬರ ಅದು ಇದು ನಾನು ಇದು ಗಿಡ ಹಾಕಿದೀನಲ್ಲ ಸರ್, ಅವಾಗ ಕೊಟ್ಟಿದ್ದೀನಿ ಕೊಟ್ಟಿಗೆ ಗೊಬ್ಬರ. ಆಮೇಲೆ ನೆಕ್ಸ್ಟ್ ಕಟ್ಟಿಂಗ್ ಹಾಕಿದ್ಮೇಲೆ ಅವಾಗ ಒಂದ್ಸತಿ ಕೊಡ್ತೀನಿ ಸರ್ ಕೊಟ್ಟಿಗೆ ಗೊಬ್ಬರ. DAP ಪೊಟ್ಯಾಶು 10-26 ಆಮೇಲೆ ಇದು ಮಿಕ್ಕಿದೆಲ್ಲ ಐತಲ್ಲ ಸರ್, ಅದೆಲ್ಲ ಇದು 3 ತಿಂಗಳಿಗೆ ಒಂದ್ಸತಿ ಕೊಡ್ತಾ ಇದ್ದೀನಿ. ಹೌದು ಸರ್. ಜೊತೆಗೆ ಇದ್ರಲ್ಲಿ ನೀವು ಒಂದು ಪ್ರಾಬ್ಲಮ್ಸ್ ಅಂತ ಬಂದ್ರೆ ಮ್ಯಾನೇಜ್ಮೆಂಟ್ ಲೈಕ್ ರೋಗ ಮತ್ತೆ ಕೀಟ ಅಂತ ಬಂದ್ರೆ ಯಾವೆಲ್ಲ ರೋಗಗಳು ಬರ್ತವೆ, ಯಾವೆಲ್ಲ ಕೀಟಗಳು ಬರ್ತವೆ, ಅದ್ರ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ತೀರಾ ಸರ್? ಇದರಲ್ಲಿ ಮೇನ್ ತ್ರಿಪ್ಸ್, ಡೋನಿ, ಪೌಡ್ರಿ ಅಂತ ಇದರಲ್ಲಿ 3 ಕಂಟ್ರೋಲ್ ಆಗ್ಬಿಟ್ರೆ ಅದಕ್ಕಿಂತ ಬೆಸ್ಟ್ ಮ್ಯಾನೇಜ್ಮೆಂಟ್ ಯಾವ್ದಿಲ್ಲ ಸರ್. ಮಾಡ್ಬೇಕು ಸರ್, ಅಷ್ಟೇ ಸರ್. ಸ್ಪ್ರೇಂಗೆ ವಾರಕ್ಕೆ ಒಂದ್ಸತಿ ಮಾಡ್ತೀರಾ ಅಥವಾ ಹೌದು ಸರ್. ತ್ರಿಪ್ಸ್ಗೆ ಇವಾಗ ಇದು ಸೀಸನ್, ಇವಾಗ ಕೋಲ್ಡ್ ಸೀಸನ್ ಅಲ್ಲ ಸರ್, ಒಂದು ತ್ರಿಪ್ಸ್ಗೆ ಒಂದು ಟ್ರಿಪ್ ಡೌನಿಗೆ ಇಲ್ಲಾಂದ್ರೆ ಪೌಡ್ರಿಗೆ ಕೊಡ್ಲೇಬೇಕು ಸರ್. ಡಿಸೀಸ್ಗೆ ಒಂದು ಮತ್ತೆ ತ್ರಿಪ್ಸ್ಗೆ ಒಂದು ಕೊಡ್ಲೇಬೇಕು ಸರ್. ವೀಕ್ಲಿ ಒನ್ಸ್ ಕಂಪಲ್ಸರಿ ಸ್ಪ್ರೇ. ಹೌದು ಸರ್. ಈ ಸೀಸನ್ ಅಲ್ಲಿ ಬೇಸಿಗೆಯಲ್ಲಿ ತ್ರಿಪ್ಸ್ ಮಾತ್ರ ಕೊಟ್ರೆ ಸಾಕು. ಹೌದು. ಮತ್ತೆ ಮಾರ್ಕೆಟ್ ಬಗ್ಗೆ ನಿಮ್ಮ ಇದೇನಿದೆ, ಮಾರ್ಕೆಟ್ ಯಾವ ತರ ಇದೆ ಅದ್ರ ಬಗ್ಗೆ ಹೇಳಿ ಸರ್. ಹೊಸೂರಲ್ಲಿ ಹೊಸೂರು ಅಂತ ಐತೆ, 24 ಕಿಲೋಮೀಟರ್ ಇಲ್ಲಿಂದ. ಅಲ್ಲಿ 11ವರೆಗೆಲ್ಲ ಇದು ಆಕ್ಷನ್ ಆಗೋಗ್ಬಿಡುತ್ತೆ. ಅದರಿಂದ ನಮ್ಗೆ ಸೆಟ್ ಆಗಲ್ಲ, ನಮ್ಗೆ ತುಂಬಾ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ. ಅದರಿಂದ ನಾನು ಚೆನ್ನೈಗೆ ಹಾಕ್ತೀನಿ ಸರ್. ಚೆನ್ನೈ ಇವಾಗ ಪ್ರೆಸೆಂಟ್ 270 ಹಂಗಿದೆ ಸರ್. 270. ಹೌದು ಹೌದು. ಇದೇನು ಸೀಸನ್ ವೈಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಹೌದು ಸರ್. ಇವಾಗ ಎಲ್ಲ ಮೊಗ್ರೋಗ ಬಂದು ಎಲ್ಲ ತ್ಯಾವ ಎಲ್ಲ ಮಳೆ ಜಾಸ್ತಿ ಆಗಿ ತುಂಬಾ ತೋಟಗಳೆಲ್ಲ ಒಟ್ಟೋಗಿದೆ. ಅದರಿಂದ ಇದು ಇವಾಗ ಸ್ವಲ್ಪ ತುಂಬಾ ಜಾಸ್ತಿ ಇದೆ ಸರ್ ರೇಟ್. ಈಗ ರೋಸ್ ನಾವು ಈ ರೋಸ್ ನ ಒಂದು ಪ್ರಾಫಿಟೇಬಲ್ ಕೃಷಿ ಅಥವಾ ಅಗ್ರಿಕಲ್ಚರ್ ಆಗ್ಬೇಕಪ್ಪ ಅಂದ್ರೆ ಯಾವ ರೇಟ್ ಸಿಕ್ಕರೆ ನಿಮ್ಗೆ ಇದು ಪ್ರಾಫಿಟೇಬಲ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಸರ್ ಅರ್ಥ ಆಗಿಲ್ಲ. ಈಗ ಉದಾಹರಣೆಗೆ ಈಗ ಮಾರ್ಕೆಟ್ ರೇಟ್ 240 270 ಇದೆ. ಹೌದೌದು. ಒಂದು ರೇಂಜ್ ಅಂತ ಇರುತ್ತೆ. ಈ ರೇಂಜ್ ಸಿಕ್ಕರೆ ನಮಗೆ ಪ್ರಾಫಿಟ್ ಆಗುತ್ತೆ, ಇಲ್ಲ ಆ ರೇಟ್ ಕೆಳಗಡೆ ಬಂದ್ರೆ ನಮಗೆ ಲಾಸ್ ಅಂತ ಕನ್ಸಿಡರ್ ಆಗುತ್ತೆ. ಸರ್ ನನ್ಗೆ 80 ರೂಪಾಯಿ ಸಿಕ್ಕಿದ್ರು ಲಾಭ ಇರುತ್ತೆ ಸರ್. ಯಾಕಂದ್ರೆ ನಾನು ಲೇಬರ್ಗೆ 50 ರೂಪಾಯಿ ಕೊಡ್ತೀನಿ ಪರ್ ಅವರ್ಗೆ. ಅದರಿಂದ ನನ್ಗೆ 80 ರೂಪಾಯಿ ಮಿನಿಮಮ್. ನಂದು ಸ್ವಲ್ಪ ಬಲ್ಕ್ ಜಾಸ್ತಿ ಬರುತ್ತೆ ಸರ್. 80 ರೂಪಾಯಿ ಮಿನಿಮಮ್ ಸಿಗ್ಬೇಕು. ಇಲ್ಲೆಲ್ಲ ಅವರ್ಗೆ 50 ರೂಪಾಯಿ ಹಿಂಗೆ ಕೊಡ್ತಾರೆ ಸರ್ ಲೇಬರ್ಗೆ. 80 ರೂಪಾಯಿ ಕೆಜಿಗೆ ಸಿಕ್ಕಿದ್ರೆ ನನಗ್ ಲಾಭ ಸರ್. ಹಂಗೆ ಅರ್ಧ ಎಕರೆ ಅವ್ರಿಗೆಲ್ಲ ಎಲ್ಲ ಹಾಕಿರ್ತಾರಲ್ಲ ಸರ್, ಅವ್ರಿಗೆಲ್ಲ ಮಿನಿಮಮ್ 50 ಸಿಕ್ಕಿದ್ರು ಲಾಭ ಇರುತ್ತೆ ಸರ್ ಅವ್ರಿಗೆ. ಹೌದೌದು. ನಮ್ಗೆ ಲೇಬರ್ ಜಾಸ್ತಿ ಬೇಕು, ಎಲ್ಲ ಇದು ಲೇಬರ್ ಜಾಸ್ತಿ ಬೇಕು ಸರ್ ಬಿಡಿಸ್ಬೇಕು ಅಂದ್ರೆ ಇದನ್ನ. ಹೌದು ಹೌದು. ಈಗ ಮತ್ತೆ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ನೀವು ಯಾರೋ ಒಬ್ಬರಿಗೆ ಹೊಸದಾಗಿ ರೋಸ್ ಬೆಳಿಬೇಕು ಅಥವಾ ರೋಸ್ ಫಾರ್ಮಿಂಗ್ ಮಾಡ್ಬೇಕು ಅನ್ನೋರಿದ್ರೆ ಅವ್ರಿಗೆ ನೀವು ಏನೋ ಒಂದು ಸಜೆಷನ್ ಮಾಡಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ಮಾಡ್ಬೋದು ಸರ್. ಎಲ್ರು ಸಜೆಷನ್ ಏನ್ ಕೊಡ್ತೀರಾ? ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರಾದ್ರೂ ಉದಾಹರಣೆಗೆ ನಾನೇ ಒಂದು ರೋಸ್ ಫಾರ್ಮಿಂಗ್ ಮಾಡ್ಬೇಕಪ್ಪ ಅಂದ್ರೆ ನನ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಯಾವ್ದೇ ಮಾಡಿದ್ರು ಡಿಸಿಪ್ಲಿನ್ ಆಗಿ ಮಾಡ್ಬೇಕು ಸರ್, ಅಷ್ಟೇ ಸರ್. ಡಿಸಿಪ್ಲಿನ್ ಆಗಿ ಮಾಡಿದ್ರೆ ಲಾಭ ಅಂತ ಇದ್ದೇ ಇರುತ್ತೆ ಸರ್, ಅಷ್ಟೇ ಸರ್. ಈಗ ಒಂದು ಎಕರೆ ಮಾಡ್ಬೇಕಾದ್ರೆ ಇನಿಷಿಯಲ್ ಎಷ್ಟು ಕಾಸ್ಟ್ ಬರ್ಬೋದು ಸರ್? ನನ್ಗೆ 1,25,000 ಆಯ್ತು ಸರ್ ಅವಾಗ.